ರೇಡಿಯೋ ಇತ್ತು, ಆಮೇಲೆ ಟಿವಿ ಇತ್ತು. ಬಂತಲ್ಲ, ಬಂದಿತ್ತು ಅವಾಗ ಟಿವಿ ಇತ್ತು. ಅವಾಗ ಬರೀ ಒನ್ ಡೇ ಮ್ಯಾಚ್ಗಳು ಬರ್ತಾ ಇತ್ತು, T20 ಅವೆಲ್ಲ ಇರ್ಲಿಲ್ವಲ್ಲ. ಬರೀ ಇಂಗ್ಲೀಷ್ಗಳು ಕೇಳೋದು. ಇದು ಟೆಸ್ಟ್ ಮ್ಯಾಚ್, ಒನ್ ಡೇ ಮ್ಯಾಚ್. ಹೌದು, ಟೆಸ್ಟ್ ಮ್ಯಾಚು, ಒನ್ ಡೇ ಮ್ಯಾಚು. ನೀವು ನಂಬಲ್ಲ, ನಾನು ಯಾವ ಮ್ಯಾಚು ಮಿಸ್ ಮಾಡಿಲ್ಲ. ನಾವು ಆ ಕಾಲದವ್ರೆ, ಸಚಿನ್ ಅವರ ಭಕ್ತರು ನಾವು. ಅವಾಗ ಒಂದಿನ ಒಂದು ಕಾಮೆಂಟ್ರಿ ನೋಡಿದೆ. Yes, congratulations. He's been happy. He's now is a good news, ladies and gentlemen. And now today is a pitch reporter. Is a Tony Gregg. Super. Is the excellent. Thank you, Ravi. Is now with us today. Is that master blaster. Is a Indian great batsman Sachin Tendulkar. ಹಂಗಂದ್ರೆ ಖುಷಿ ಆಗುತ್ತೆ ನಮಗೆ. ಹಂಗಂತ ಬಂತಲ್ಲ, ಚೆಕ್ ಅಂತ ಬಂತು. ಅವಾಗ ಸಚಿನ್ ಬರ್ತಾರೆ. Yes, the first of all is that the crowd supported that very well, and audience supported that very well. Thank you, Ravi. Thank you very much. I think is my today is that is the first is the budgies that very well, and is the boys that very well. Is excellent today, and I'm very happy. ಹಂಗೆ ಬಂದ್ಬಿಡೋದು. ಬ್ಯೂಟಿಫುಲ್ ಆಗಿ ಮಾತಾಡಿದ್ರಿ ಈಗ. ಬ್ಯೂಟಿಫುಲ್. ಅದೇ ಥರ ಬಂದ್ಬಿಡೋದು. ಸಚಿನ್ ಅವ್ರದ್ದು ಸೇಮ್ ವಾಯ್ಸ್. ಅದೇ ಥರ ವಾಯ್ಸ್ ಬಂದ್ಬಿಡೋದು. ಆಮೇಲೆ ಅವಾಗ ಒಂದಿನ ಇವೆಲ್ಲ ಮಾತಾಡ್ತಿದ್ದೆ ನಾನು. ಇದೆಲ್ಲ ಮಾತಾಡಿದಾಗ ಕೆಲಸ ಮಾಡ್ತಾ ನಮ್ಮ ಗುರುಗಳು ಒಂದ್ಸರಿ ಯಾವುದೋ ಒಂದು ಒಡವೆ ಲೇಟ್ ಆಗಿಬಿಡ್ತು, ಕೊಡಬೇಕಾಗಿತ್ತು. ಕರೆಂಟ್ ಹೋಗ್ಬಿಟ್ಟಿತ್ತು. ನಾನು ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಹೋಗಿ ನಮ್ಮ ಗುರುಗಳಿಗೆ ಫಿಟ್ಟಿಂಗ್ ಇಟ್ಬಿಟ್ಟ. ಅಣ್ಣ, ಇವನು ಕೆಲಸ ಮಾಡ್ತಾ ಇಲ್ಲ, ಅಲ್ಲಿ ಬೇರೆಯವ್ರ ಥರ ಮಾತಾಡ್ತಾ ಕೂತಾರೆ ಅಂತ. ಅದಕ್ಕಿಂತ ಬದಲು ನಮ್ಮ ಗುರುಗಳು ನನಗೆ ಬಾಯಿಗೆ ಬಂದಂಗೆಲ್ಲ ಬಡಿಯೋರು, ಬಾಡ್ದೆ ತಾಕೋರು ನನಗೆ. ಏನು ಮಾಡ್ತಿದ್ಯಾ ಅಂದ್ರೆ, ನಾನು ಅಣ್ಣ ಏನಿಲ್ಲ, ಹಿಂಗೆ ಒಂದೆರಡು ಸಾರಿ ಮಾತಾಡ್ತೀನಿ ಅಣ್ಣ ಅಂತ ಮಾತಾಡಿದೆ. ಅಲ್ಲಿಂದ ಶುರುವಾಯಿತು ನನ್ನ ಕೆರಿಯರ್. ಪ್ರೋತ್ಸಾಹ ಕೊಟ್ಟರು. ಪ್ರೋತ್ಸಾಹ. ಅವ್ರು ಪುಷಪ್ ಮಾಡಿಬಿಟ್ರು. ಅಲ್ಲೊಂದು ಪ್ರೋಗ್ರಾಮ್ ನಡೀತಿತ್ತು ನಮ್ಮ ಅಂಗಡಿ ಪಕ್ಕ, ಮಹದೇಶ್ವರನ ದೇವಸ್ಥಾನದ ಪ್ರೋಗ್ರಾಮು. ಮೈಸೂರಲ್ಲ, ಎತ್ಕೊಂಡಾಗಲ್ಲ ನಾನು ನಿಲ್ಲಿಸ್ಬಿಟ್ರು ಮುಂದ್ಗಡೆ. ಎತ್ಕೊಂಡೋಗಿ ಮೇಲ್ಗಡೆ ನಿಲ್ಲಿಸ್ಬಿಟ್ರು. ಏನು ಮಾತಾಡಬೇಕು ಗೊತ್ತಿಲ್ಲ. ಆವಾಗ ನಾನು ಧೀರೇಂದ್ರ ಗೋಪಾಲ್, ಟೆನ್ನಿಸ್ ಕೃಷ್ಣ, ನಮಸ್ಕಾರ ಕಂಡ್ರೇನು ಅದು. ಆಮೇಲೆ NS ರಾವು. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಧ್ವನಿ ಮಾಡಿದ್ದು ನಾನು ಅದನ್ನ ಹೇಳ್ಬೇಕು ಅಂತಿದ್ದೆ. ಜಿ ಕನ್ನಡ ಮಾಡಿದಿರಿ ಅದನ್ನ. ಹೌದು. ಅದು ಅನುಷ್ಠೆ ಅವರು ಆಂಕರ್ ಆಗಿದ್ರು. ಅದಕ್ಕೆ ಇನ್ನೊಂದು ಹೆಮ್ಮೆ ಪಡುವಂತಹ ವಿಚಾರ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿ ಅಹಿಂದ ಮಾಡಿದ್ರು, ಮಾಡ್ತಾ ಇದ್ರು. ಆ ಟೈಮಲ್ಲಿ ನಮ್ಮ ವರ್ಣಕ್ಕೆ ಬಂದಿದ್ರು ಅವರು. ಅವಾಗ ವರ್ಣಗೆ ನಾನು ಇನ್ನೂ ಬಂದಿರಲಿಲ್ಲ, ಏನಕ್ಕೋ ಬಂದಿದ್ದೆ, ಪ್ರೋಗ್ರಾಮಿಗೆ ಬಂದಿದ್ದೆ. ಅವ್ರು ಯಾರು ಅಂದ್ಬಿಟ್ಟು, ಅಣ್ಣ ಇವನೇ ಅಣ್ಣ ನಿಮ್ಮ ಟಿ ವಿಲಿ ನೀವು ವಾಯ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿದರು. ಕಾಮಿಡಿ ಕಿಲಾಡಿಗಳು ಆದಮೇಲೆ ಆವಾಗ ಕರೆದ್ರು. ಏಯ್ ಪರವಿಲಿ ಅಂದರು. ನಾನು ಅಣ್ಣ ಅಂದೆ. ಮಾತಾಡೋ ಅಂದರು. ನಾ ಭಯ ಆಗುತ್ತಣ್ಣ. ಪರವಾಗಿಲ್ಲ ಮಾತಾಡೋ ಅಂದರು. 20 ನಿಮಿಷ ಹೊಡೆದೆ ಅವ್ರ ಥರನೇ ಹೊಡೆದೆ. 20 ನಿಮಿಷ ಮಾತಾಡಿದ್ಮೇಲೆ, ಶಬಾಷ್ ಕಡೆಯಾ, ಹುಷಾರು, ಕಳ್ಬಿಡಿ ಮಗನೇ, ನಂತರ ಏನಾರು ಮಾತು ಕಿತ್ತಾಡ್ಬಿಟ್ಟಿಯ ಫೋನಲ್ಲಿ ಅಂದರು. ದೇವೇಗೌಡರ ಎದುರುಗಡೆ ಮಾಡಿದ್ದೀನಿ. ದೇವೇಗೌಡರು ಏನು ಹೇಳಿದ್ರು? ದೇವೇಗೌಡ, ಮಾಜಿ ಪ್ರಧಾನಿ ದೇವೇಗೌಡ ಭಾಳ ಖುಷಿಪಟ್ಟು, ತುಂಬ ಖುಷಿಪಟ್ಟರು ದೇವೇಗೌಡರು. ಅದು ದೇವೇಗೌಡವರು KR ನಗರ ಒಂದು ಫಂಕ್ಷನ್ಗೆ ಬಂದಿದ್ದರು. ಅವ್ರು ಬರೋಕ್ಕೆ ನಾನು ದೇವೇಗೌಡರ ಥರನೇ ಆ್ಯಕ್ಚುಲಿ ಮಾತಾಡ್ತಾ ಇದ್ದೀನಿ. ದೇವೇಗೌಡರು ಹಿಂದೆ ಕೂತ್ಕೊಬಿಟ್ಟವ್ರೆ. ನಿಮಗೆ ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ. ಓ ಅಂತವ್ರು ಜನ. ನಾನು ಯಾಕಪ್ಪ ಹಿಂಗೆ ಜನ ಅಂತ ಇದ್ದಾರೆ ಅಂತ ನೋಡ್ತೀನಿ, ದೇವೇಗೌಡರು ಕೂತ್ಕೊಂಡ್ಬಿಟ್ಟಾರೆ. ವೈಬ್ರೇಷನ್ ಆಗ್ಬಿಟ್ಟೆ, ಸೈಡ್ಗೆ ಹೋಗ್ಬಿಟ್ಟೆ. ಆವಾಗ ಇನ್ನೊಂದ್ಸರಿ ಕಾಮಿಡಿ ತೊಳಿತಾರೆ. ದೇವೇಗೌಡರು ಕರೆದ್ರು. ಏನ್ರಿ ಅದು, ಯಾರ್ರೀ? ಇವಾಗ ಸ್ವಲ್ಪ ಸ್ಲೋ ಇದೆ ವಾಯ್ಸು, ಏಜ್ ಆಗಿದೆಯಲ್ಲ ಇವಾಗ. ಏನ್ರಿ ಅಂತಾರೆ. ಅವಾಗ ಸ್ವಲ್ಪ ವಾಯ್ಸ್ ಚೆನ್ನಾಗಿತ್ತಲ್ಲ. ಯಾರ್ರೀ ಇದು, ಕೂಗ್ರಿ ಅವ್ರನ್ನ, ಏನ್ರಿ ಅದು ಕೂಗ್ರಿ, ಯಾರು ಮಾತಾಡಿದ್ದು ಅಂದರು. ನಾನು ಕೂಗಿದ್ರು. ಇದ್ದೆ ಅಪ್ಪಾಜಿ ಅಂತ ಕೈ ಮುಗಿದೆ. ಏನಪ್ಪ ಮಾತಾಡೋ. ಅವರು ನೀವು ನಂಬಲ್ಲ, ನೋಡೋಕ್ಕೆ ತುಂಬ ಸೀರಿಯಸ್ ಆಗಿರ್ತಾರೆ. ಅವರಲ್ಲಿರೋ ನಗು ಮುಗ್ಧತೆ ಎಲ್ಲೂ ನೋಡಿಲ್ಲ. ಮನಸ್ಸು ಅಂತ ಸಖತ್ ಎಂಜಾಯ್ ಮಾಡಿದ್ರು ಅವರು. ಅವ್ರು ನೋಡಿ ಅವ್ರ ಥರನೇ ಮಾತಾಡಿದ್ನಲ್ಲ, ಕರೆದು ಶಬಾಷ್ ಅಂದರು. ಸೂಪರ್. ಇನ್ಯಾರು ಮತ್ತೆ ರಾಜಕಾರಣಿ? ಆಮೇಲೆ ಕುಮಾರಣ್ಣ ಅವರು ಅಂತೂ ಸಖತ್ ಎಂಜಾಯ್ ಮಾಡಿದ್ದಾರೆ, ಭಯಂಕರ ಮಾಡಿದ್ದಾರೆ. ನಂದು ಒಂದು ಸ್ಪೆಷಲ್ ಇದೆ ಒಂದು ನೋಡಿ. ಇವಾಗ ನೀವು ಈಗ ಮಿಮಿಕ್ರಿ ದಯಾನಂದ್ ಸರ್. ಹೌದು, ದಯಾನಂದ್ ಸರ್ ಅವರು ಮತ್ತು ರಾಜ್ಗೋಪಾಲ್ ಸರ್ ಅಂತ ಇದ್ರು. ಅವರಿಬ್ಬರು ನಮ್ಮ ಈ ಮಿಮಿಕ್ರಿ ಕಲೆಗೆ ಪಿಲ್ಲರ್ಸ್ ಅವರು. ನಾನು ಆಗಲೇ ಅದು ಕ್ಷಮಿಸಿ ಹೇಳೋದು ಬಿಟ್ಟು, ರಾಜ್ಗೋಪಾಲ್ ಅವರು ಕೂಡ ತುಂಬ ದೈತ್ಯ ಪ್ರತಿಭೆ ಅವರು. ಹೌದು. ಇಬ್ಬರು ಪಿಲ್ಲರ್ಸ್ ಅವರು. ಅವ್ರದ್ದೇ ಒಂದು ಕಾನ್ಸೆಪ್ಟ್ ಇರೋದು, ಇವ್ರದ್ದೇ ಒಂದು ಕಾನ್ಸೆಪ್ಟ್ ಇರೋದು. ಅವರಿಬ್ಬರೇ ಕರ್ನಾಟಕ ಜಾಸ್ತಿ. ಹೌದು, ಸಖತ್ ಪ್ರೋಗ್ರಾಮ್ಸ್ಗಳನ್ನ ಮಾಡಿದ್ದಾರೆ ಅವರು. ಸರ್ ಈಗ ನೋಡಿ, ಎಕ್ಸ್ಪೀರಿಯನ್ಸ್ ಯಾವ್ದಾರ ಒಂದು ವಿಚಾರ ಕೊಡಿ, ಆ ವಿಚಾರದ ಬೇಸ್ ಮೇಲೆ ನಾನು ಸ್ಕ್ರಿಪ್ಟ್ ಮಾಡ್ತೀನಿ. ಆ ವಿಚಾರದ ಬೇಸ್ ಮೇಲೆ ಸ್ಕ್ರಿಪ್ಟ್ ಮಾಡಿ ನಾನು ಮಾತಾಡ್ತೀನಿ. ನೀವು ಡೈರೆಕ್ಟಾಗಿ ನೀವು ಮಾತಾಡಿದ್ರೆ ನನಗೆ ಸ್ವಲ್ಪ ಆಗಲ್ಲ, ಭಯ. ಈಗ ಸುಮ್ಮನೆ ಹೇಳ್ತೀನಿ, ಈ ಕುಮಾರಣ್ಣ ನೀವೀಗ ಶ್ರೀಗಂಧ ಚಾನಲ್ಗೆ ಬಂದಿದ್ದೀರಿ, ನಿಮಗೇನು ಅನಿಸ್ತಿದೆ ನಮ್ಮ ಚಾನಲ್ಗೆ ಬಂದು? ನೋಡಿ ಬ್ರದರ್,
ದಯವಿಟ್ಟು ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ಏನು ಶ್ರೀಗಂಧ ಅಂತ ಹೆಸರಿಟ್ಕೊಂಡಿದ್ದೀರಿ, ಆದರೆ ಈ ಶ್ರೀಗಂಧ ಸ್ವಲ್ಪ ಕಾಸ್ಟ್ಲಿ ಇದೆ. ಆದಷ್ಟು ನೀವು ಜೋಪಾನವಾಗಿ ಈ ಶ್ರೀಗಂಧವನ್ನು ಇಟ್ಕೊಂಡಿದ್ದೀರಿ. ಇದನ್ನು ನೀವಿನ್ನೂ ಭಾಳ ಜೋಪಾನವಾಗಿ ನೀವು ಮುಂದುವರ್ಸ್ಕೊಂಡು ಹೋಗೋದು ಸೂಕ್ತ ಅಂತ ಹೇಳಿ ನಾನು ನಿಮ್ಮ ಒಂದು ಈ ಚಾನಲ್ಗೆ ಶುಭ ಹಾರೈಸ್ತಾ ಇದ್ದೇನೆ ಬ್ರದರ್. ನಮ್ಮಿಂದ ಏನಾದರೂ ಸಹಾಯ ಬೇಕು ಅಂದರೆ ಖಂಡಿತವಾಗ್ಲೂ ನಿಮ್ಮನ್ನು ಅಪೇಕ್ಷೆ ಇಲ್ಲ. ನೀವು ಯಾವುದು ತಪ್ಪು ತಿಳಿಗಳಿದ್ರೆ ನಮ್ಮನ್ನು ನೀವು ಕೇಳ್ಬೋದು ಅಂತ ಕೇಳಿ ನಾನು ಮಾತನ್ನು ಮಾತಾಡ್ತಾ ಇದ್ದೀನಿ. ಒಳ್ಳೇದಾಗಲಿ ಬ್ರದರ್. ಅದೇ ಥರ ಸಡನ್ ಯಡಿಯೂರಪ್ಪ ಬಂದುಬಿಟ್ರು. ಯಡಿಯೂರಪ್ಪ ಅವರು ಏನು ಸ್ವಾಮಿ ಇದು ಒಳ್ಳೆ ಹೆಸರು ಇಟ್ಟಿದ್ರೆ ಶ್ರೀಗಂಧ ಯಾವ ಕಡೆ ಅಂದರೆ ಶ್ರೀಗಂಧ ಯಾವತ್ತಾದ್ರೆ ಕೆಟ್ಟಿರೋದು ಸ್ವಾಮಿ, ಖಂಡಿತವಾಗ್ಲೂ ಕೇಳೋದಿಲ್ಲ. ಅದು ಶ್ರೀಗಂಧನೇ ಒಳ್ಳೇದಾಗಲಿ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಗಂಧ ಚಾನಲ್ಗೆ. ನಾನು ಹೇಳಿದವ್ರಿಗೆ ಮಾತ್ರ. ಸೂಪರ್ ನೋಡಿ, ಸ್ಪಾಟಲ್ಲೇ ಅದು ಇನ್ನೊಬ್ಬರ ಒಂದು ವಾಯ್ಸನ್ನ ಇಲ್ಲಿ ಇಟ್ಕೊಂಡು ಮಾತಾಡೋದು ನಾಟ್ ಈಸಿ. ಹಂಗೆ ತೆಗಿತಾರೆ ನೋಡಿ ಅವರು. ನಾನು ಸ್ಕ್ರಿಪ್ಟೇ ಕೊಟ್ಟಿಲ್ಲ ಅವರಿಗೆ, ಸುಮ್ಮನೆ ಶ್ರೀಗಂಧ ಚಾನಲ್ ಬಗ್ಗೆ ಹೇಳಿದೆ. ಹೆಂಗೆ ಹೇಳಿದ್ರು ಡೈಲಾಗ್, ಇದು ರಮೇಶ್ ಅಣ್ಣ ಅಂದರೆ. ಆಮೇಲೆ ರಮೇಶ್ ಅಣ್ಣ, ನಿಮ್ಮ ಜೀವನದ ಒಂದು ಹಂಗೆ ನೆಕ್ಸ್ಟ್ ಹಂಗೆ ಒಂದು ಸ್ಟೆಪ್ಪು ನನಗೆ ನೀವು ಆನ್ ಸ್ಪಾಟಲ್ಲಿ ಕೇಳಿ. ಈಗ ನೀವು ಆನ್ ಸ್ಪಾಟಲ್ಲಿ ನೀವು ಯಾರ್ದು, ಈಗ ನಾನು ಈಗ ಒಂದು ವಾಯ್ಸ್ ಮಾಡ್ತಿರ್ತೀನಿ, ನೀವು ಮಾಡ್ತಿದ್ದಂಗೆ ಇಮಿಡಿಯೇಟ್ ಕೇಳಿ. ಇಮಿಡಿಯೇಟ್ ಕೇಳಿ. ನಾನು ಗ್ಯಾಪ್ ತೊಗೊಳ್ಳಲ್ಲ. ಇಮಿಡಿಯೇಟ್ ಬಂದ್ಬಿಡುತ್ತೆ. ನನ್ನ ಟೈಮ್ ತೊಗೊಳ್ಳಲ್ಲ. ಕೆಲವರು ಅಂತ ಹೇಳ್ತಾರೆ, ನಾನು ಟೈಮ್ ತೊಗೊಳ್ಳಲ್ಲ. ನೀವು ನಾನು ರಾಜ್ಕುಮಾರ್ ಅಣ್ಣವ್ರ ಥರ ಮಾತಾಡ್ತಿದ್ದಂಗೆ ಇಮಿಡಿಯೇಟ್ ಇನ್ನೊಬ್ರು ವಾಯ್ಸ್ ಕೇಳಿ, ನಾನು ಟಕ್ಕಂತ ತೊಗೋತೀನಿ. ಅದು ನನಗೆ ಗೊತ್ತಿಲ್ಲ ಅದು ಎಲ್ಲಿಂದ ಅಂತ. ಬಟ್ ಏನಂದರೆ ಅದೆಲ್ಲ ಒಂದು ಪ್ರಯತ್ನ. ಆಮೇಲೆ ಇನ್ನೊಂದು ಶ್ರದ್ಧೆ ಅದು ಶ್ರದ್ಧೆ ತುಂಬ ಇದೆ. ನಿರಂತರ ಅಭ್ಯಾಸ. ಎಸ್ ಖಂಡಿತ ಇದೆ. ಅಭ್ಯಾಸ ಅಂದರೆ ನಾವೇನು ಯಾವತ್ತೂ ನಾನು ಅಭ್ಯಾಸ ಅದು ಹೇಳಬೇಕು ಅಂತಿದ್ದೆ. ಈಗ ಮಿಮಿಕ್ರಿನ ಒಂದು ಆರ್ಟಿಸ್ಟ್ಗಳು ದಿನ ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ಬೇಕೇನಾದ್ರು? ಹಂಗೇನಿಲ್ಲ ಅಲ್ಲ? ಖಂಡಿತ ಇಲ್ಲ. ಈಗ ದಿನ ಪ್ರೋಗ್ರಾಮ್ ಇರುತ್ತೆ. ಸಂಗೀತ ಕಲಿಯೋರು ಮಾಡ್ತಾರೆ ಪ್ರಾಕ್ಟೀಸ್. ಹೌದು. ನಿಮಗೆ ದಿನ ಪ್ರೋಗ್ರಾಮ್ ಇರುತ್ತೆ ಅಂದ್ಕೊಳ್ಳಿ. ದಿನ ಪ್ರೋಗ್ರಾಮ್ ಇದೆ, ಅದೇ ಪ್ರಾಕ್ಟೀಸ್ ಅಲ್ಲ? ಹೌದು ಅದೇ ಪ್ರಾಕ್ಟೀಸು. ಆಮೇಲೆ ನಮಗೆ ಮಾತಾಡ್ತಾ ಅದು ಮಾಡ್ಯುಲೇಷನ್ಸು ಯಾವ ಥರ ಎತ್ಕೋಬೇಕು, ಪ್ರೆಸೆಂಟೇಷನ್ ವೆರಿ ಇಂಪಾರ್ಟೆಂಟ್. ಓಕೆ. ಇವತ್ತು ಎಷ್ಟೋ ಜನ ಇವತ್ತು ಮಿಮಿಕ್ರಿ ಕಲಾವಿದರೆ. ನನ್ನ ಗೆಳೆಯ ಗೋಪಿ ಅವರು ಇದ್ದಾರೆ, ಇನ್ನೂ ಸುಮಾರು ಜನ ಮಿಮಿಕ್ರಿ ಆರ್ಟಿಸ್ಟ್ಗಳಿದ್ದಾರೆ. ಮಹೇಶ್ ಅಂತ ಒಬ್ರು ಇದ್ದಾರೆ, ಭಾಳಷ್ಟು. ಆಮೇಲೆ ಈಗ ಹೊಸ್ದಾಗಿ ಈಗ ಸಾಗರ್ ಅಂತ ಒಬ್ರು ಇದ್ದಾರೆ. ಭಾಳಷ್ಟು ಅವ್ರವ್ರದ್ದೇ ಒಂದೊಂದು ಸ್ಟೈಲಲ್ಲಿ ಅವ್ರವ್ರು ಮಾಡ್ಕೊಂಡಿದ್ದಾರೆ. ಬಟ್ ನಂದೊಂದು ಕಾನ್ಸೆಪ್ಟ್, ಒಂದು ಕಾನ್ಸೆಪ್ಟು, ನಾನೊಂದು ಫಸ್ಟ್ ಒಂದು ಕಾನ್ಸೆಪ್ಟ್ ಮಾಡಿದ್ದೆ. ಬಟ್ ಮೋಸ್ಟ್ ಹೈಲೈಟ್ ಆಫ್ ದ ಕಾನ್ಸೆಪ್ಟ್ ಅದು. ಆಮೇಲೆ ಹಿಂಗೆ ಸ್ಟೇಜ್ ಹೋದೆ. ಆ ಸ್ಟೇಜ್ ಆದಮೇಲೆ ಆರ್ಕೆಸ್ಟ್ರಾಗೆ ಸೇರಿಕೊಂಡೆ. ಆಗ ಬೆಂಗಳೂರೆಲ್ಲ ಪ್ರಯಾಣ ಮಾಡ್ತಿದ್ರಿ? ಆಮೇಲೆ ಅದು ಬೆಂಗಳೂರಿಗೆ ಬರೋಕ್ಕೆ ಕಾರಣ ಒಂದು ಇದೆ. ನೀವು ನಂಬಲ್ಲ, ನನಗೆ 20 ರೂಪಾಯಿ ಕೊಡ್ತಾಯಿದ್ರು ಪೇಮೆಂಟ್. 20 ರೂಪಾಯಿ ಪೇಮೆಂಟ್. ಆ 20 ರೂಪಾಯಿ ಪೇಮೆಂಟ್ಗೆ ಆಮೇಲೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ನನಗೆ ಯಾವ ಥರ ಮಾತಾಡಬೇಕು, ಏನು ಮಾತಾಡಬೇಕು, ಆಮೇಲೆ ಹಕಾರ ಸಕಾರ ಗೊತ್ತಿಲ್ಲ, ಆಮೇಲೆ ಕೆಲವ್ರು ಕಂಟೆಂಟ್ ಗೊತ್ತಿಲ್ಲ. ಒಂದು ಸರಿ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೀನಿ ಬೆಂಗಳೂರಿನಲ್ಲಿ. ಅದು ಒಬ್ಬರು ಹೀರೋಯಿನು ನನಗೆ ಬೈತಾರೆ, ಭಾಷೆ ಶುದ್ಧ ಇಲ್ಲ ನಿಮ್ಮದು, ಏನು ಪ್ರಯೋಜನ ಅಂತ ಹೇಳ್ತಾರೆ. ನಾನು ಹೌದಾ ಏನು ಅಂತ ಅವ್ರನ್ನ ನಾನು ಕೇಳ್ತೀನಿ, ಮೇಡಮ್ ಭಾಷೆ ಶುದ್ಧ ಇಲ್ಲ ಅಂದರೆ ಏನು ಹೇಳಿ ಅಂತ ಅವ್ರು ಹೇಳ್ಕೊಡ್ತಾರೆ. ಹಿಂಗಿದೆ ಅಂತ. ನೆಕ್ಸ್ಟ್ ಕಟ್ ಮಾಡಿದ್ರೆ ಒಂದು ಸೀರಿಯಲಲ್ಲಿ ಅವರ ಹೀರೋಯಿನ್, ನಾನೇ ಹೀರೋ. ಅವ್ರು ಅವಾಗ ಬಂದು ನನ್ನ ಹತ್ರ ಕ್ಷಮೆ ಕೇಳ್ತಾರೆ. ಅವರು ಸೂಪರ್. ಕ್ಷಮೆ ಕೇಳ್ತಾರೆ, ದಯವಿಟ್ಟು ಕ್ಷಮಿಸ್ಬಿಡಿ, ನೀವು ಇಷ್ಟೊಂದೆಲ್ಲ ನಿಮ್ಮಲ್ಲಿ ಪ್ರತಿಭೆ ಇದೆ ಅಂತ ಗೊತ್ತಿಲ್ಲ ಅಂದರೆ. ತಪ್ಪಿಲ್ಲ ಮೇಡಮ್, ನನಗೆ ಗೊತ್ತಿಲ್ಲ, ನಾನೇನು ಓದಿಲ್ಲ, ಏನೂ ಇಲ್ಲ, ನನಗೆ ಅದ್ರ ಬಗ್ಗೆ ಏನು ಜ್ಞಾನವೂ ಇಲ್ಲ. ನೀವು ಹೇಳ್ಕೊಟ್ಟಿದ್ದೀರಿ ಆಡು ಭಾಷೆ ಉಪಯೋಗಿಸಿ. ನೀವು ಹೇಳ್ಕೊಟ್ಟಿದ್ದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ನಾನು ಮಾಡಿದ್ದೀನಿ. ಅದಾದಮೇಲೆ ಫಸ್ಟ್ ಶಿವಣ್ಣ ಅವ್ರ ವಾಯ್ಸ್ ಮಾಡಿದ್ದು ನಾನೇ. ಫಸ್ಟ್ ಟೈಮ್ ಶಿವಣ್ಣ ಕೇಳ್ಪಟ್ಟಿದ್ದೆ. ಶಿವಣ್ಣಂದು ಒಂದು ಸಿನಿಮಾಗೆ ನೀವು ಆ ಕ್ಲೈಮ್ಯಾಕ್ಸ್ ಅಲ್ಲಿ ವಾಯ್ಸ್ ಕೊಟ್ಟಿದ್ದೀರಿ ಅಲ್ಲ? ನಾನು ವಾಯ್ಸ್ ಮಾಡಿದ್ದೆ. ಯಾವುದು ಮೈಲಾರಿ ಅನ್ಸುತ್ತೆ? ಹೌದು, ಮೈಲಾರಿ ಸಿನಿಮಾ ನೆನಪಿದೆ ನೋಡಿ. ನಮ್ಮನೇಲಿ ಹೇಳಿದ್ದು ನೀವು 15 ವರ್ಷ ಹಿಂದೆ ಹೇಳಿದ್ದು. ಅದೊಂದು ಸಿನಿಮಾಗೆ ನಾನು ಗುರುಕಿರಣ್ ಸರ್ ಫೋನ್ ಮಾಡಿ ಹೇಳ್ತಾರೆ, ಒಂದು ಲಾಸ್ಟ್ ಒಂದು ಬಿಟ್ಗಳು ಬಿಟ್ಬಿಟ್ಟಿದ್ದಾರೆ ಶಿವಣ್ಣ, ಅದೊಂಚೂರು ಫಿಲ್ ಮಾಡಿಕೊಡಿ ಅಂತ. ನಾನು ಫಿಲ್ ಮಾಡಿದ್ರೆ ಶಿವಣ್ಣ ಅವ್ರ ಖುಷಿನೂ. ಅವ್ರು ಔಟ್ ಆಫ್ ಕಂಟ್ರಿಯಲ್ಲಿ ಹೋಗಿದ್ದಾರಲ್ಲ? ಔಟ್ ಆಫ್ ಕಂಟ್ರಿ. ನಾನು ಸುಮಾರು ಎಲ್ಲ ಕನ್ನಡ ಸಂಘಗಳಿಗೂ ಸುಮಾರು ನಾನು ಹೋಗಿದ್ದೀನಿ. ಸೊ ಆ ಥರ ಇದ್ದಾಗ ಒಂದು ಟೈಮು ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇದೆ, ಆಂಪ್ಲಿಫೈರ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಆವಾಗ ನಮ್ಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಅವಾಗ ಆರ್ಕೆಸ್ಟ್ರಾದಲ್ಲಿ ಸಿಕ್ಕಿದೆ ಪುಣ್ಯ. ಬ್ಲಾಸ್ಟ್ ಆಗಿದ್ದೆ. ಅದೇ ನೋಡಿ, ನೀವು ಹೇಳ್ತೀರ ಇವಾಗ, ನೀವು ಆವಾಗಲೇ ಒಂದು ಮಾತು ಕೇಳಿದ್ರಿ, ಸರ್ ಯಾಕೆ ರಮೇಶಣ್ಣ ಯಾಕೆ ನಿಮಗೆ ಅವಕಾಶಗಳು ಸಿಗ್ತಾ ಇಲ್ಲ, ಯಾಕೆ ನೀವು ಅಥವಾ ನೀವೇ ಹೋಗ್ತಾ ಇಲ್ವಾ ಅಥವಾ ಕರಿತಾ ಇಲ್ವಾ ಅಂತ ನೀವು ಕೇಳಿದ್ರಿ. ನೋಡಿ ಎಲ್ಲ ಒಂದು ಟೈಮ್, ಅದು ಎಲ್ಲ ಒಂದು ಟೈಮ್. ಈಗ ನಾನು ನಿಮ್ಮ ಥರನೇ ನಾನು ಊಟ ಮಾಡ್ತಾಯಿದ್ದೀನಿ, ನಿಮ್ಮ ಥರ ನಾನು ಟೈಮ್ ನಿದ್ದೆ ಮಾಡ್ತೀನಿ, ನಿಮ್ಮ ಟೈಮ್ ನಾನು ಉದ್ಯೋಗ ಮಾಡ್ತೀನಿ. ಬಟ್ ಆ ಟೈಮ್ ಅನ್ನೋದು ಇದೆಯಲ್ಲ, ಆ
ಟೈಮು ಗೋಲ್ಡನ್ ಅಪರ್ಚುನಿಟಿ ಕೆಲವೇ ಸರಿ ಮಾತ್ರ ಬರ್ತದೆ. ಹಾಗಂತ ಈಗ ಬಂದಿಲ್ಲ ಅಂತಲ್ಲ, ಹೌದು. ಈಗಲೂ ಇದೆ. ಬಟ್ ಈಗೇನಂದರೆ ಇವಾಗ ತುಂಬ ಟೆಕ್ನಾಲಜೀಸ್ ತುಂಬ ಮುಂದುವರೆದಿದೆ. ಅವಕಾಶಗಳಿಗೋಸ್ಕರ ಎಷ್ಟೋ ಜನ ಕಲಾವಿದರಿದ್ದಾರೆ, ಹೊಸ ಮುಖಗಳನ್ನ ನೋಡ್ತಾರೆ. ಬಟ್ ಆದರೂ ಅದು ಬರುತ್ತೆ. ಕೆಲವರು ಒಂದು ಮಾತು ಹೇಳ್ತಾರೆ ದೊಡ್ಡವರು, ಎಕ್ಸ್ಪೀರಿಯನ್ಸ್ ಈಸ್ ನಾಟ್ ಎಕ್ಸ್ಪ್ಲೈನ್. ಎಸ್ ಎಸ್, ಅದು ಅನುಭವಸ್ಥರನ್ನೇ ಕೇಳಬೇಕು. ಎಸ್, ಕರೆಕ್ಟ್. ಅದು ನೀವು ನಾವು ಅದನ್ನು ಹೇಳೋಕ್ಕಾಗಲ್ಲ. ಅನುಭವನೇ ಹೌದು ಅಲ್ವಾ? ಹಂಗಾಗಿ ಕೆಲವ್ರು ಈಗಲೂ ಹೇಳ್ತಾರೆ, ಸರ್ ನೀವು ಮಾಡಿದಂಥ ಕಾಮಿಡಿ ಈಗ ಯಾಕೆ ಎಲ್ಲ ಬರ್ತಾ ಇಲ್ಲ ಅಂತ. ಈಗ ಏನಾಗಿದೆ, ಜೆನ್ಯೂನ್ ಕಾಮಿಡಿ ಇತ್ತು ಅವಾಗ. ಓಪನ್ ಆಗಿ ಹೇಳ್ತೀನಿ, ಇವಾಗ ಸ್ವಲ್ಪ ಫ್ಯಾಮಿಲಿ ನೋಡೋಂಥ ಕಾಮಿಡಿ ಬರೋದು ಕಷ್ಟ ಆಗಿದೆ, ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಏನು ಇವಾಗ ಓಹೋ ಹೋ ಅಂತ ಅವ್ರವರೇ ನಕ್ಕೊಂಡು ಕೂತ್ಕೊಳ್ಳೋ ಅಂತ ಕಾಮಿಡಿ ಆಗ್ಬಿಟ್ಟು ರಿಯಾಲಿಟಿ ಶೋಗಳು ಹಂಗೆ ಬರ್ತಾರೆ, ಬೇಜಾರಾಗುತ್ತೆ. ಅದು ಘಟನೆಗಳೆಲ್ಲ ಬಂದು ಕೂತಿರ್ತಾರೆ, ಅವರು ಡಬಲ್ ಮೀನಿಂಗ್ ಮಾತಾಡ್ಬಿಡ್ತಾರೆ, ಅದು ಬೇಜಾರಾಗುತ್ತೆ. ಇಲ್ಲಿ ನಾವು ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋದು ಬೇಡ. ಹೌದು, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಜನ ನೋಡೋದು ಕಷ್ಟ ಆಗುತ್ತೆ. ಹೌದು, ನಾವು ಅದ್ರ ಬಗ್ಗೆ ಮಾತಾಡಲೂಬಾರ್ದು. ಇನ್ನೊಂದು ಕೇಳಬೇಕು, ಅಂಬರೀಷ್ ಅಣ್ಣನ ಒಂದ್ಸಲ ಭೇಟಿ ಮಾಡಿದ್ರಿ, ನೀವು ಮುಂದೆ ಮ್ಯೂಕ್ ನೋಡಿದ್ರು ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಹೇಳಿ, ನಮ್ಮ ಅಂಬರೀಷ್ ಅಣ್ಣನ ಬಗ್ಗೆ. ನೋಡಿ, ಅದು ಹಿಂಗೆ ಇದು ಒಂದೊಂದು ಸ್ಟೇಜು ನನಗೊಂದೊಂದು ಪಾಠ, ಲೆಸನ್ನೇ. ಒಂದೊಂದು ಸ್ಟೇಜು ನನಗೆ ಆ ಟೈಮಲ್ಲಿ ಒಂದೊಂದು ಹೊಸ ಪಾಠ ಕಲಿಸ್ತಾ ಇತ್ತು. ಮಂಡ್ಯ ಅದು ಅಂಬರೀಷ್ ಅಣ್ಣ ಅವಾಗ ದಿಗ್ಗಜರು ಸಿನಿಮಾ ಬಂದಿತ್ತು. ಅಂಬರೀಷ್ ಅಣ್ಣ MP ಆಗಿದ್ರು, ಬಂದರು. ಪ್ರೋಗ್ರಾಮ್ ಶುರುವಾಗಿದ್ದು 9 ಗಂಟೆ ಆಗಿತ್ತು. ಅಂಬರೀಷ್ ಅಣ್ಣ ಬಂದರು. ಅವಾಗ ನಾನು ದಿಗ್ಗಜರು ಸಿನಿಮಾ ಅದರಲ್ಲಿ ಉಮಾಶ್ರೀ ಅವರು ಮತ್ತು ವಿಷ್ಣು ಸರ್ ಮತ್ತು ಅಂಬರೀಷ್ ಅಣ್ಣ ಅವರು ಅದ್ರ ಮಾತಾಡ್ತಿದ್ದೆ ನಾನು. ಶ್ರೀಗಂಧ ಶ್ರೀಗಂಧ ಶ್ರೀಗಂಧ